ನಮಸ್ಕಾರ. ವೇದಿಕ ಹಾರ್ಮನಿಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ಸಾಲ್ಟ್ ಟೆಕ್ನಿಕ್ ನಾನು ಎಷ್ಟೊಂದು ಸರಿ ನಿಮಗೆ ಸಾಲ್ಟ್ ಟೆಕ್ನಿಕ್ ಬಗ್ಗೆ ಹೇಳ್ಕೊಟ್ಟಿದ್ದೆ. ಅದೇ ರೀತಿ ಇದು ಕೂಡ ಒಂದು ಸಾಲ್ಟ್ ಟೆಕ್ನಿಕ್. ಆದರೆ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಪೂರ್ತಿಯಾಗಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಎಂಡ್ವರೆಗೂ ನೋಡಿ. ಸ್ಕಿಪ್ ಮಾಡಿದರೆ ನಿಮಗೆ ಡೌಟ್ಗಳು ಬರುತ್ತೆ. ಹಾಗಾಗಿ ಸ್ಕಿಪ್ ಮಾಡಿದರೆ ಎಂಡ್ವರೆಗೂ ನೋಡೋದನ್ನು ಆದಷ್ಟು ಟ್ರೈ ಮಾಡಿ. ಇನ್ನು ಈ ವಿಡಿಯೋ ನಿಮ್ಮವರೆಗೂ ತಲುಪಿದ್ದೆ ಆಗಿದ್ದಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮಾಡಿ. ಎಲ್ಲ ನೆಗೆಟಿವ್ ಎನರ್ಜಿ ಎಲ್ಲರ ಲೈಫಿಂದನೂ ದೂರ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ವಿಡಿಯೋಗೆ ಹೋಗೋಣ. ಮೊದಲನೇದಾಗಿ ನಾನು ಹೇಳಿದಾಗೆ ರಾಕ್ ಸಾಲ್ಟ್ ಅಂದರೆ ಕಲ್ಲುಪ್ಪಿಗೆ ಅಪಾರವಾದಂಥ ಶಕ್ತಿ ಇದೆ. ಹಾಗೆ ಕಲ್ಲುಪ್ಪಿನಲ್ಲಿ ಲಕ್ಷ್ಮೀ ತಾಯಿ ನೆಲೆಸಿದ್ದಾರೆ ಅನ್ನೋದನ್ನು ಕೂಡ ನಾವು ಹಿಂದೂಗಳು ನಂಬ್ತೀವಿ, ಹೌದಲ್ವಾ? ಹಾಗೆ ಈ ಒಂದು ಕಲ್ಲುಪ್ಪನ್ನು ನೀವು ಮನೆಯಲ್ಲಿ ಕತ್ಲೆ ಕೋಣೆಯಲ್ಲಿ, ನಾನು ಎಷ್ಟೊಂದು ಸರಿ ಹೇಳಿದ್ದೆ, ಎಲ್ಲಿ ಬೆಳಕು ರೀಚ್ ಆಗಲ್ಲ ಅಂದರೆ ಸೂರ್ಯನ ಬೆಳಕು ರೀಚ್ ಆಗಲ್ಲ ಅಂದರೆ ಸೋಫಾ ಕೆಳಗಿರ್ಬೋದು, ಬೆಡ್ ಕೆಳಗಿರ್ಬೋದು, ಈ ರೀತಿಯಾದಂಥ ಜಾಗದಲ್ಲಿ ನೀವು ಮೂಲೆಯಲ್ಲಿ ಒಂದು ಬಾಕ್ಸಲ್ಲಿ ಇಲ್ಲಾಂದರೆ ಒಂದು ಗಾಜಿನ ಬೌಲಲ್ಲಿ ಕಲ್ಲುಪ್ಪನ್ನು ಇಡೋದು ತುಂಬ ಉತ್ತಮ ಅಂತ ಇದಕ್ಕೆ ಮುಂಚೆ ಕೂಡ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಾನು. ಹಾಗೆ ಕಲ್ಲುಪ್ಪಿನಿಂದ ಹಲವಾರು ಟೆಕ್ನಿಕ್ ನೀವು ಮಾಡ್ಬೋದು. ಅದು ನಮ್ಮ ಲೈಫಲ್ಲಿರುವಂಥ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತೆ. ಈ ನೆಗೆಟಿವ್ ಎನರ್ಜಿ ಯಾವ ರೀತಿ ನಮ್ಮ ಮನೇಲಿ ಎಂಟ್ರಿ ಕೊಡುತ್ತೆ ಅನ್ನೋದನ್ನು ನಮಗೆ ಹೇಳೋಕ್ಕಾಗಲ್ಲ. ಅದು ಯಾವ ಥರದ್ದು ಬೇಕಾದರೂ ಇರ್ಬೋದು. ಹಾಗಾಗಿ ಅದು ಯಾವ ಥರ ನಮಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಕೆಲವರು ಕಂಡುಹಿಡಿತಾರೆ. ಹೇಗೆ ಅಂದರೆ ರಾತ್ರಿ ಮಲಗೋಕ್ಕಾಗಲ್ಲ, ಈ ನಿದ್ದೆಯಲ್ಲಿ ಸಡನ್ನಾಗಿ ಎದ್ದೊಳೋದಿರ್ಬೋದು. ಸಡನ್ನಾಗಿ ಏನೂ ಇಲ್ದಿರಾನೆ, ಏನೂ ನಮಗೆ ಆ ಥರ ಭಯ ಪಡುವಂಥದ್ದು ಏನೂ ಇರಲ್ಲ, ಆದರೆ ಸಡನ್ನಾಗಿ ನಮಗೆ ಭಯ ಅನಿಸೋವಂಥದ್ದು ಇರ್ಬೋದು. ಇಲ್ಲ ಏನಾದರೂ ಮನೆಯಲ್ಲಿ ಗಾಜಿನ ಪಾತ್ರೆ ಇರ್ಬೋದು, ಇಲ್ಲ ಏನಾದರೂ ಒಂದು ಇರ್ಬೋದು, ವಸ್ತುಗಳು ಒಡೆದೋಗೋದಂತಿರ್ಬೋದು, ಇಲ್ಲ ಎಲೆಕ್ಟ್ರಾನಿಕ್ ಐಟಮ್ಸು ಪದೇ ಪದೇ ರಿಪೇರಿ ಆಗೋಂಥದ್ದು ಇರ್ಬೋದು. ಇವತ್ತು ಅಯನ್ ಬಾಕ್ಸ್ ರಿಪೇರಿ ಹೋಗಿದ್ರೆ ಇನ್ನೊಂದು ದಿವಸ ಟಿ ವಿ ರಿಪೇರಿ ಹೋಗುತ್ತೆ. ಈ ರೀತಿಯಾದಂಥ ಸಣ್ಣ ಪುಟ್ಟ ಸುಳಿವುಗಳು ನಮಗೆ ಈ ಒಂದು ನೆಗೆಟಿವ್ ಎನರ್ಜಿ ಕೊಡ್ತಾ ಹೋಗುತ್ತೆ. ಅದನ್ನು ನಾವು ಅವಾಗವಾಗ ಕ್ಲಿಯರ್ ಮಾಡ್ತಾ ಹೋಗಲಿಲ್ಲ ಅಂದರೆ ಅದು ಹಾಗೆ ತುಂಬಿಕೊಂಡು ನಮಗೆ ಯಾವುದೇ ಪಾಸಿಟಿವ್ ಆಗಿರುವಂಥ ರೀತಿಯಾದಂಥ ರಿಸಲ್ಟ್ಗಳು ಲೈಫಲ್ಲಿ ಸಿಗೋದಿಲ್ಲ. ಅಂದರೆ ನಮಗೆ ಒಂದು ಏಳಿಗೆ ಅನ್ನೋದು ಆಗೋದಿಲ್ಲ. ಲೈಫಲ್ಲಿ ಏಳಿಗೆ ಆಗಬೇಕು ಅಂದರೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು, ನಮಗೆ ಜಾಬ್ ಸಿಗಬೇಕು, ಹಣ ನಮ್ಮ ಕಡೆಗೆ ಹರಿದು ಬರಬೇಕು. ಈ ರೀತಿಯಾದಂಥ ಪಾಸಿಟಿವ್ ಆಗಿರುವಂಥ ಥಿಂಗ್ಸ್ ನಮ್ಮ ಲೈಫಲ್ಲಿ ನಡೀತಾ ಇರಬೇಕು. ಆದ್ರೇ ನಮಗೆ ಎಲ್ಲನೂ ಪಾಸಿಟಿವ್ ಆಗಿ ಆಗೋದು ಅಲ್ವಾ? ಹಾಗಾಗಿ ಈ ಒಂದು ಸಣ್ಣ ಟೆಕ್ನಿಕ್ ಮಾಡೋದ್ರಿಂದ ನಿಮಗೇನು ಫಲ ಸಿಗುತ್ತೆ ಅನ್ನೋದನ್ನು ನೋಡೋಣ. ಹಾಗೆ ಅದಕ್ಕೆ ಮುಂಚೆ ಇದನ್ನು ಯಾವ ರೀತಿ ನೀವು ಮಾಡಬೇಕು, ಇದಕ್ಕೆ ಯಾವುದೇ ಐಟಮ್ಸ್ ಏನು ಬೇಡ. ಅಂದರೆ ನಿಮಗೆ ರಾಕ್ ಸಾಲ್ಟ್ ನಿಮ್ಮ ಹತ್ರ ಇರಬೇಕು. ಇನ್ನೊಂದು ಬಿಳಿ ಬಟ್ಟೆ ನಿಮ್ಮ ಹತ್ರ, ಬಿಳಿ ಬಟ್ಟೆ ಇಲ್ಲಾಂದರೆ ಹಳೆ ಪಂಚೆ, ಇಲ್ಲಾಂದರೆ ಹಳೆ ಯಾವುದಾದ್ರೂ ಒಂದು ವೈಟ್ ಕಲರ್ ಬಟ್ಟೆ ಪೀಸಿದ್ರೆ ನೀವು ಆ ಒಂದು ಬಟ್ಟೆನ ಯೂಸ್ ಮಾಡಿಕೊಂಡು ಒಂದು ಸ್ವಲ್ಪ ಕಲ್ಲುಪ್ಪನ್ನು ಅದರಲ್ಲಿ ಹಾಕಿ ಕಟ್ಟಿ ನಿಮ್ಮ ಪಿಲ್ಲೋ ಕೆಳಗಡೆ, ಅಂದರೆ ನೀವು ಮಲಗುವಂಥ ಪಿಲ್ಲೋ ಕೆಳಗಡೆ ಇಡೋದ್ರಿಂದ ನಿಮಗೆ ಹಲವಾರು ರೀತಿಯಾದಂಥ ಪ್ರಯೋಜನಗಳು ಆಗುತ್ತೆ. ಯಾವ ರೀತಿ ಅನ್ನೋದಾದರೆ, ಇದು ನೆಗೆಟಿವ್ ಎನರ್ಜಿಯನ್ನು ಅಟ್ರ್ಯಾಕ್ಟ್ ಮಾಡಿ ನಿಮ್ಮಲ್ಲಿ ಹಾಗೆ ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿಯನ್ನು ಅಟ್ರ್ಯಾಕ್ಟ್ ಮಾಡಿ ಪಾಸಿಟಿವ್ ಎನರ್ಜಿಯನ್ನು ಪುಷ್ ಮಾಡ್ತಾ ಬರುತ್ತೆ ನಿಮ್ಮ ಕಡೆಗೆ. ಹಾಗಾಗಿ ನಿಮಗೆ ಮನೆಯಲ್ಲಿ ಒಳ್ಳೊಳ್ಳೆ ವಿಷಯಗಳು ನಡೀತಾ ಸ್ಟಾರ್ಟ್ ಆಗುತ್ತೆ. ಇದು ನೀವು ಕಂಟಿನ್ಯೂಸ್ ಆಗಿ ನೀವು ನಿಮ್ಮ ಪಿಲ್ಲೋ ಕೆಳಗಡೆ ಇಡೋದು ತುಂಬ ಒಳ್ಳೆಯದು. ಇಷ್ಟು ದಿನ ಇಡಿ, ಅಷ್ಟು ದಿನ ಇಡಿ ಅಂತ ಹೇಳೋದಕ್ಕಿಂತ ಅದನ್ನು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಇದು ಕಲ್ಲುಪ್ಪು ನೀವು ಚೇಂಜ್ ಮಾಡೋದು 15 ಡೇಸ್ ಒನ್ಸ್ ಚೇಂಜ್ ಮಾಡಿ. ಬಟ್ಟೆ ಅದೇ ಇರ್ಬೋದು, ಆದರೆ ಉಪ್ಪು ಏನಾಗುತ್ತೆ ನಿಮಗೆ ಗೊತ್ತಾಗುತ್ತೆ. ಉಪ್ಪು ಪ್ರತಿದಿನ ಮಲಗಬೇಕಾದ್ರೆ ಉಪ್ಪನ್ನು ನೋಡಿ ಕೆಲವೊಂದು ಸರಿ ಅದು ವೆಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಅಂದರೆ ತ್ಯಾವ ಆಗುತ್ತೆ. ತ್ಯಾವ ಆಗ್ತಿದೆ ಅಂದರೆ ಅದು ತುಂಬಾ ನೆಗೆಟಿವ್ ಎನರ್ಜಿ ಅಟ್ರ್ಯಾಕ್ಟ್ ಆಗಿ ಅಡಗಿದೆ ಅದರಲ್ಲಿ ಅಷ್ಟೊಂದು ನೆಗೆಟಿವ್ ಎನರ್ಜಿ ಅಂತ ಅರ್ಥ. ಹಾಗಾಗಿ ಅದನ್ನು ನೀವು ಚೇಂಜ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ಏನಾದರೂ ಅದು ಡ್ರೈ ಆಗೇ ಇದೆ, ಬಟ್ಟೆ ಏನೂ ತ್ಯಾವ ಆಗಿಲ್ಲ ಅನ್ನೋದಾದರೆ ನೀವು ಉಪ್ಪನ್ನು ಬೇರೆ ಒಂದು ಬೌಲಲ್ಲಿ ನೀರು ತಗೊಂಡು ಆ ಉಪ್ಪನ್ನು ಅದಕ್ಕೆ ಹಾಕಿ, ನಂತರ ಈ ಬಟ್ಟೆ ನೀಟಾಗಿ ಅದರಲ್ಲಿರೋ ಉಪ್ಪನ್ನೆಲ್ಲ ಕ್ಲೀನ್ ಮಾಡಿ ಹೊಸ ಉಪ್ಪನ್ನು ಹಾಕಿ ಕಟ್ಟಿ ಇಡ್ಬೋದು. ಈ ತೆಗೆದಿರುವಂಥ ಉಪ್ಪು ಏನಿರುತ್ತೆ, ನೀವು ನೀರಲ್ಲಿ ಹಾಕಿರುವಂಥ ಉಪ್ಪು ಆಚೆ ಯಾರು ತುಳಿದೇ ಇರೋವಂಥ ಜಾಗದಲ್ಲಿ ಚೆಲ್ಬೋದು. ಇಲ್ಲ ನಿಮ್ಮ ಮನೆ ಕೈ ತೊಳೆಯುವಂಥ ಸಿಂಕ್ ಏನಿದೆ ಅದರಲ್ಲಿ ನೀವು ಹಾಕ್ಬೋದು. ಅಂದರೆ ನೀವು ಪಾತ್ರೆಗಳು ಆ ಥರ ಎಲ್ಲ ಇಲ್ಲದೇ ಇರೋವಂಥ ಸಮಯದಲ್ಲಿ, ಇಲ್ಲ ಬೇರೆ ಸಪ್ರೇಟ್ ಸಿಂಕ್ ಇದ್ದರೆ ಅದಕ್ಕೆ ನೀವು ಹಾಕ್ಬೋದು. ಈ ರೀತಿ ಮಾಡೋದ್ರಿಂದ ನಾನು ಹೇಳಿದಾಗೆ ನಿಮಗೆ ಯಾವ ವಿಷಯದಲ್ಲಿ ನೀವು ಟೆನ್ಷನ್ ಆಗಿರ್ತೀರಾ, ಯಾಕಂದರೆ ನಾವು ನಿದ್ದೆಗೆ ಜಾರಿದ ಮೇಲೇ ನಮ್ಮ ಬ್ರೈನು ಇನ್ನೊಂದು ರೀತಿಯಲ್ಲಿ ವರ್ಕ್ ಆಗುತ್ತೆ. ಯಾಕೆಂದರೆ ನಮ್ಮ ಟೆನ್ಷನ್ನು ಇಡೀ ದಿನ ಏನು ನಡೆದಿರುತ್ತೆ ಇದೆಲ್ಲ ಇನ್ನೊಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಓಡ್ತಾ ಇರುತ್ತೆ. ಕೆಲವೊಬ್ಬರು ಕೆಟ್ಟ ಕನಸುಗಳು ಕೂಡ ಬೀಳ್ತಾ ಇರುತ್ತೆ. ಟೆನ್ಷನ್ಸಿಂದ ನಿದ್ರೆ ಬರದೇ ಇರೋವಂಥ ಚಾನ್ಸಸ್ ಇರುತ್ತೆ. ಈ ರೀತಿ ನಿದ್ರೆಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸ್ ಕೂಡ ಎಷ್ಟೋ ಜನಕ್ಕಿರುತ್ತೆ. ಅದು ಯಾಕೆ ಅಂದರೆ ಎಲ್ಲೋ ಒಂದು ಸಣ್ಣ ಪುಟ್ಟ ನೆಗೆಟಿವ್ ಎನರ್ಜಿ ಅವ್ರನ್ನ ಕಾಡ್ತಾ ಇದೆ ಅಂತ ಅರ್ಥ. ಹಾಗಾಗಿ ನೀವು ಈ ರೀತಿ ಮಾಡಿದಾಗ ನಿದ್ರೆ ಕರೆಕ್ಟಾಗಿ ಬರುತ್ತೆ. ಸ್ಟಾರ್ಟಿಂಗ್ ಒಂದು 2 ಡೇಸ್
ಅದಕ್ಕೆ ಟೈಮ್ ಕೊಡಬೇಕಾಗತ್ತೆ. ಕೆಲವರಿಗೆ ಫಸ್ಟ್ ಡೇಯಿಂದನೇ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಕೆಲವರಿಗೆ ತುಂಬ ಸ್ಟ್ರಾಂಗ್ ಆಗಿ ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಂಡು ಒಂದು 2 ಡೇಸು, ಯಾಕಂದರೆ ಸಾಲ್ಟಿಗೆ ತುಂಬ ಶಕ್ತಿ ಇರೋದ್ರಿಂದ ಒಂದು 2 ಡೇಸಲ್ಲಿ ನಿಮಗೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಹಾಗಾಗಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ಬೋದು. ಹಾಗೆ ದುಡ್ಡಿಗೆ ಸಂಬಂಧಪಟ್ಟಿದ್ದ ಬ್ಲಾಕೇಜಸ್ ಏನಾದರೂ ಇದ್ದರೂ ಕೂಡ ನಾವು ಫಸ್ಟ್ ಥಿಂಗ್ ಏನು ಅಂದರೆ ನಮ್ಮ ಮನೇಲಿ ಪಾಸಿಟಿವ್ ಎನರ್ಜಿ ಬರ್ತಿದೆ ಅಂದರೆ ಆಟೋಮೆಟಿಕ್ಕಾಗಿ ನಮ್ಮ ಕಡೆಗೆ ದುಡ್ಡು ಹರಿದು ಬರುತ್ತೆ. ಹೇಗೆ ಹರಿದು ಬರುತ್ತೆ ಅಂದರೆ ಅದ್ರದ್ದು ಡೋರ್ಸ್ ಓಪನ್ ಆಗುತ್ತೆ. ಯಾವ ರೀತಿ ನಿಮಗೆ ಒಂದು ಜಾಬ್ ಸಿಗುವಂಥದ್ದು ಇರ್ಬೋದು, ಇಲ್ಲ ನಿಮಗೆ ಆಲ್ರೆಡಿ ಜಾಬ್ ಇದೆ ಅಂದರೆ ಮತ್ತೆ ಮನಿ ಅರ್ನ್ ಮಾಡುವಂಥ ಚಾನ್ಸಸ್ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಅಂದರೆ ದುಡ್ಡನ್ನು ದುಡಿಯುವಂಥ ಚಾನ್ಸಸ್ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ನೀವು ಪಾಸಿಟಿವ್ ಮೈಂಡ್ಸೆಟ್ಟಿಂದ ತೀರ್ಮಾನ ತಗೋಬೇಕಾಗುತ್ತೆ. ದುಡುಕಿ ನೆಗೆಟಿವ್ ಆಗಿರುವಂಥ ಕಡೆಗೆ ನೀವು ನೆಗೆಟಿವ್ ಎಳೆಯುತ್ತೆ ನಿಮ್ಮನ್ನು ಬೇರೆ ಕಡೆ, ಅದಕ್ಕೆ ಚಾನ್ಸ್ ಕೊಡ್ದಿರಂಗೆ ಪಾಸಿಟಿವ್ ಕಡೆಯೇ ನಿಮ್ಮ ಪಯಣ ಇರಬೇಕು. ಆ ರೀತಿ ನೀವು ಪ್ರತಿಯೊಂದು ಪಾಸಿಟಿವ್ ಡೋರ್ಸ್ನ ನೀವು ಅಕ್ಸೆಪ್ಟ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು. ಈ ರೀತಿ ಆದಾಗ ಏನಾಗುತ್ತೆ, ನಿಮಗೆ ಎಲ್ಲನೂ ನಿಮ್ಮ ಮನಸ್ಸಲ್ಲಿ ನೀವು ಯಾವ ರೀತಿ ಆಸೆ ಪಟ್ಟಿರ್ತೀರ ಆ ರೀತಿ ಅದು ನಡೀತಾ ಹೋಗುತ್ತೆ. ಹಾಗೆ ಉಪ್ಪನ್ನು ನೀವು ಪಿಲ್ಲೋ ಕೆಳಗಡೆ ಇಡೋಕ್ಕೆ ಮುಂಚೆ ಅಂದರೆ ಗಂಟು ಕಟ್ಟಿ ಅದು ಪಾಟ್ ಇದರಲ್ಲಿ ಬಟ್ಟೆಯಲ್ಲಿ ಕಟ್ಟಿದ ನಂತರ ನೀವು ಪಿಲ್ಲೋ ಕೆಳಗಡೆ ಇಡುವ ಮುಂಚೆ ನಿಮ್ಮ ಮನೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಹಾಗೆ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ ನಂತರ ಈ ಉಪ್ಪನ್ನು ನೀವು ಪಿಲ್ಲೋ ಕೆಳಗಡೆ ಇಡಬೇಕಾಗತ್ತೆ. ಇನ್ನು ಉಪ್ಪನ್ನು ಪಿಲ್ಲೋ ಕೆಳಗಡೆ ಇಟ್ಟು ನಂತರ ರಾತ್ರಿ ಮಲಗಬೇಕಾದ್ರೆ ನೆಗೆಟಿವ್ ಆಗಿರುವಂಥ ಮಾತುಗಳಾಡೋದಾಗಲಿ, ಇಲ್ಲ ಬೇರೆಯವ್ರ ಬಗ್ಗೆ ಏನಾದರೂ ನಿಮ್ಮ ಶತ್ರುಗಳೇ ಆಗಿರಲಿ ಅವ್ರ ಬಗ್ಗೆ ನಾವು ಮಾತಾಡೋದೇ ಬೇಡ. ಹಾಗಾಗಿ ಈ ರೀತಿ ಡಿಸ್ಕಷನ್ಸು ಅಲ್ಲಿ ಮಾಡದೇ ಇರುವಂಥದ್ದು ತುಂಬ ಒಳ್ಳೆಯದು. ಇನ್ನು ಮಲಗೋಕ್ಕೂ ಮುಂಚೆ ಈ ರೀತಿಯಾದಂಥ ಮಾತುಗಳನ್ನು ಆಡಿದಿರ ದೇವ್ರ ನಾಮ ಏನಾದರೂ ಗೊತ್ತಿದ್ದರೆ ನಿಮಗೆ ಅದನ್ನು ಹೇಳಿ, ಇಲ್ಲ ದೇವ್ರನ್ನ ಮನಸ್ಸಲ್ಲಿ ಧ್ಯಾನ ಮಾಡಿಕೊಂಡು ಇಲ್ಲ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ರಿಪೀಟ್ ಮಾಡ್ತಾ ನೀವು ರಾತ್ರಿ ಮಲಗೋದ್ರಿಂದ ನಿಮಗೆ ಪ್ರತಿದಿನ ಬೆಳಗ್ಗೆ ಎದ್ದೇಳಬೇಕಾದ್ರೆ ಇಡೀ ದಿನ ಫ್ರೆಶ್ ಆಗಿರುತ್ತೆ. ಹಾಗೆ ಲೈಫ್ ಕೂಡ ತುಂಬ ಚೆನ್ನಾಗಿ ನಿಮಗೆ ನಡೆಯುತ್ತೆ. ಹೆಲ್ತ್ ಇರ್ಬೋದು, ಮನಿ ರಿಲೇಟೆಡ್ ಇರ್ಬೋದು, ಎಲ್ಲ ರೀತಿಯಾದಂಥ ನೆಗೆಟಿವ್ ರಿಸಲ್ಟ್ ನೆಗೆಟಿವ್ ಏನು ಇದೆ ನಿಮ್ಮಲ್ಲಿ ಅದೆಲ್ಲ ದೂರ ಆಗಿ ಪಾಸಿಟಿವ್ ಆಗುವಂಥ ಒಂದು ರಿಸಲ್ಟು ನಿಮಗೆ ಸಿಗುತ್ತೆ. ನಿಮ್ಮ ಜೀವನದಲ್ಲಿ ಎಷ್ಟೇ ತೊಂದರೆ ಇದೆ, ಯಾವ ರೀತಿ ತೊಂದರೆ ಇದೆ, ಯಾವುದಕ್ಕೆ ಬೇಕಾದರೂ ಈ ಒಂದು ಟೆಕ್ನಿಕ್ನ ನೀವು ಅಪ್ಲೈ ಮಾಡಿ ನೋಡಬೇಕು. ಹಾಗಾಗಿ ಅಪ್ಲೈ ಮಾಡಿದರೆ ನಿಮಗೆ ನಿಜವಾಗ್ಲೂ ಅದ್ರ ರಿಸಲ್ಟು ಕರೆಕ್ಟಾಗಿ ಗೊತ್ತಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇದು ಅಷ್ಟು ಪವರ್ಫುಲ್ ಆದಂಥ ಒಂದು ಟೆಕ್ನಿಕ್ ಅಂತಲೇ ಹೇಳ್ಬೋದು. ಮಾಡಿ ನೋಡಿ. ಸಾಲ್ಟು ರಿಮೂವ್ ಮಾಡಬೇಕಾದ್ರೆ ನಾನು ಹೇಳಿದಾಗೆ ಯಾರು ತುಳಿದಿರೋಂಥ ಜಾಗದಲ್ಲಿ ಹಾಕಬೇಕು. ಹಾಗೆ ಉಪ್ಪನ್ನು ಹಾಗೆ ಎಸೆಯೋ ಹಾಗಿಲ್ಲ, ನೀರಲ್ಲಿ ಕರಗಿಸಿ ಅದನ್ನು ನೀವು ನೀರು ಮಾಡಿ ಚೆಲ್ಲಬೇಕಾಗುತ್ತೆ. ಇಲ್ಲಾಂದರೆ ಆ ಉಪ್ಪಲ್ಲಿರುವಂಥ ನೆಗೆಟಿವ್ ಎನರ್ಜಿ ಹಾಗೆ ಉಳ್ಕೊಳ್ಳುತ್ತೆ. ಅದನ್ನು ಕರಗಕ್ಕೆ ಬಿಡಿ. ನೀರಲ್ಲಿದ್ದಾಗ ಅದು ಮೆಲ್ಟಾಗಿ ಫುಲ್ಲು ನೀರಾದ ನಂತರ ನೀವು ಅದನ್ನು ಆಚೆ ಚೆಲ್ಲಬೇಕಾಗತ್ತೆ. ಇಲ್ಲಾಂದರೆ ನೀವು ಸಿಂಕ್ ಒಳಗಡೆ ಹಾಕ್ಬೋದು. ಈ ರೀತಿ ಮಾಡೋದ್ರಿಂದ ಎಲ್ಲ ನೆಗೆಟಿವ್ ಎನರ್ಜಿ ನಿಮ್ಮ ಹಾಗೂ ನಿಮ್ಮ ಮನೆಯಿಂದ ಹೊರಗಡೆ ಹೋಗಿ ನಿಮಗೆಲ್ಲ ಒಳ್ಳೆ ವಿಷಯನೇ ಲೈಫಲ್ಲಿ ನಡೆಯೋದು ಸ್ಟಾರ್ಟ್ ಆಗುತ್ತೆ. ಇನ್ನು ನಿಮ್ಗೆ ಒಳ್ಳೆಯದಾಗಲಿ ಅಂತ ವಾರಾಹಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.